ಪೂಜೆನ ಕೊಡ್ತಾರ ಅಂದ್ರೂ ದಿನಕ್ಕೆ ಎರಡು ಮೂರು ಸರಿ ಇಲ್ಲಕ್ರ ಚಹಾ ಕುಡಿಲಿಲ್ಲಕ್ರ ಸಮಾಧಾನ ಆಗಂಗಿಲ್ಲ ಅದು. ಬಟ್ ಒಬ್ಬರೇ ಇರಲಿ ಚಹಾ ಮಾಡ್ಕೊಂಡು ಕುಡಿಬೇಕು. ಚಹಾ ಕಿಟಾನಿ ಅಡಿಗೆ ನಾಷ್ಟನೂ ಎಲ್ಲ ಆಗಿತ್ತು. ನಾಷ್ಟ ಆದಮೇಲೆ ಕುಡಿಲಿಕ್ಕರ ಸಮಾಧಾನ ಆಗಿಲ್ಲ. ಮಾನ್ಸಾಗ ಕೊಡೋಣ ಅಂದ್ಕೊಂಡು ಈಕೆ ಓದ್ಕೊಳಕತ್ತಾಳ. ಕೋಣೆ ಬಾಗ್ಲಕ್ಕೊಂಡಾಳ. ಓದ್ಕೋವಲ್ಲಕ್ಕ ಮಂಜನ ಶಾಲೆಗೆ ಹೋದ, ಇವರು ಹೊಲಕ್ಕೆ ಹೋಗ್ಯಾರ. ಅತ್ತೆಯರು ಇಟ್ಟೊತ್ತಿಗೆ ಬರ್ತಿದ್ರು. ಯಾಕೆ 2 ದಿವ್ಸ ನಿಂತಾರ ಏನು, ಮತ್ತು ಮಗಳ ಮನೆ ಕಡೆ ಹೋದ್ರೆ ಏನು ಭಾಳ ದಿವ್ಸ ಆಗಿತ್ತು. ಆಕಿನ ಕಮಲಾನು ಬಂದ ಇಲ್ಲ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹಂಗದಿರಿ, ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೇವ್ರಿ. ನಾವು ಆರಾಮದ ನೋಡ್ರಿ. ಕದಿಗಳಿಗೆ ಸಪೋರ್ಟ್ ಮಾಡಕತ್ತೀರಿ. ಇದೇ ಥರ ನಿಮ್ಮ ಪ್ರೀತಿ ಪ್ರೋತ್ಸಾಹನ ನಮ್ಮ ಚಾನಲ್ ಮೇಲೆ ಇಡ್ರಿ ಅಂತ ಕೇಳ್ಕೊಳ್ತೇನೆ ರೀ. ಈಗ ಕಮಲಾ ಅಂತಂದ್ರೆ ಯಾರಂತ ಅನ್ಕೋಬೋದ್ರಿ ನೀವು. ಈಗ ಇದು ಹೊಸ ಪರಿಚಯ ರೀ. ಕಮಲಾ ಅಂದ್ರೆ ಹೊಸ ಕ್ಯಾರೆಕ್ಟರ್ ತೊಗೊಳಕತ್ತೀನಿ ರೀ. ಈಗ ನಮ್ಮ ಮನೆಯವ್ರು ಅದಾರಲ್ರಿ, ನಮ್ಮ ಮನೆಯವ್ರ ತಂಗಿ ಅಂದ್ರೆ ನನಗೆ ನಾದಿನಿ ಆಗ್ಬೇಕ್ರಿ. ಆಕಿ ನಾದಿನಿದು ಸ್ಟೋರಿ ಒಳಗೆ ತೊಗೊಂಡಿದ್ದಿಲ್ಲ. ಹಂಗಾಗಿ ಈಗ ಅತ್ತೆಯವ್ರ ಊರಿಗೆ ಹೋಗ್ಯಾರಲ್ರಿ, ಹಂಗಾಗಿ ನಾದಿನಿ ತೊಗೊಂಡೇನಿ. ಆಕಿನೂ ಒಳ್ಳೆ ಮನೆಗೆ ಕೊಟ್ಟವ್ರಿ. ಹಂಗೆ ಅಂತಿಂಥ ಮನೆಗೆ ಕೊಟ್ಟಿಲ್ಲ, ಚಲೋ ನಂಗೆ ನೋಡ್ಕೊತಾರ. ಹಾಗಾಗಿ ದಿವಸ ಆಕಿನ್ನ ತವ್ರ ಮನೆ ನೆನಪು ಬರಲಿಲ್ಲಂಗೆ ನೋಡ್ಕೊಂಡಾರ್ರಿ ಅವರು. ಹಾಗಾಗಿ ಈಗ ನಮ್ಮ ಅತ್ತೆಯವ್ರೇನು ಅಲ್ಲಿ ಹೋಗ್ಯಾರೇನೋ ಗೊತ್ತಿಲ್ಲ. ಅದನ್ನ ನಾನು ಹೇಳಕತ್ತಿದ್ನಿ ರೀ. ಕಮಲಾನು ಭಾಳ ದಿವಸ ಆಯ್ತು ಬಂದ ಇಲ್ಲ. ಅತ್ತೆಯರು ಫೋನ್ ಮಾಡ್ಬೇಕು ಅನ್ಕೊಂಡಿ, ನಾನು ನಿನ್ನೆ ಮಾಡಿದ್ದ ಸಹಿ. ಜ್ಯೋತಿ ಅಯ್ಯೋ ಶಿವನ, ಇನ್ನು ಆಗ್ಲೇನು ಹೋಗ್ಯಾರ ಹೊಲಕ್ಕೆ. ಇವ್ರಕ್ಕೆ ಹೋಗ್ದಂಗೆ ಆಕತ್ತಲ್ಲ. ಯಾರು ಒಳಗೆ ಬರ್ರಿ. ಏನು ಮಾಡಾಕತ್ತಿ? ಚಹಾ ಕುಡಿಯಾಕತ್ತಿ ಮಧ್ಯಾಹ್ನ? ಹ್ಞೂ ರೀ, ನಾಷ್ಟ ಎಲ್ಲ ಆಗಿತ್ತೆ. ಚಹಾ ಕುಡ್ಲಿಕ್ಕೆ ಸಮಾಧಾನ ಅನ್ಸಂಗಿಲ್ಲ ಅಂದ್ರೆ ಚಹಾ ಇಟ್ಕೊಂಡಿದ್ದೆ ನೋಡೋಬ್ಬಕ್ಕೆ ಇದ್ನಿ. ಆಕೆಗೂ ಮಾಂಸನ ಕೊಡೋಣ ಅಂದ್ರೆ ಓದ್ಕೊಳಕತ್ತಿದ್ಲೆ. ಆಕೆ ನಾಷ್ಟ ಇಷ್ಟ ಮಾಡ್ಕೊಂಡು ಓದಕ್ಕೆ ಕುಂದಿರ್ತೇನೆ ಅಕ್ಕ ಅಂತಂದು ಓದಕ್ಕೆ ಕುತ್ಕೊಂಡ್ಲು ಹೋಗಿ. ಮತ್ತು ಅಕ್ಕ ಚಹಾ ಕುಡಿಯಂಗಾಯ್ತು, ಬನ್ನಿ ನಾನು. ಯಾಕ್ರಿ ಏನೋ ಅವಾಗಲೇ ಹೋಗಿದ್ರಿ ಮತ್ತೆ ಬಂದಿರಲ್ಲ? ನಾವು ಹೋಗಿದ್ನಿ. ಮತ್ತು ಈಕಿ ಕಮಲಾ ಫೋನ್ ಮಾಡಿದ್ಲು. ಅವ್ವ ಕಮಲಾ ಬರಾಕತ್ತಾರಂತ ಊರಿಂದ. ಮತ್ತು ಜ್ಯೋತಿ ಹೇಳಪ್ಪ ಏನು ಅಡುಗೆ ಮಾಡೋಕೆ ಹಚ್ಕೊಳಕ್ಕೆ ಹೋಗಬೇಡ ಅನ್ನು, ಎಲ್ಲ ರೊಟ್ಟಿ ಬುತ್ತಿ ತೊಗೊಂಬರಾಕತ್ತೇವಿ ಅಂತಂದು. ಮತ್ತು ಅಡುಗೆಗೆ ಇದು ಮಾಡ್ತೀಯಲ್ಲ ನೀನು. ಹಾಗಾಗಿ ಮತ್ತು ದೌಡ ಬಂದು ನೋಡಿ ನಾನು. ಮತ್ತು ಹೊಲದಿಂದ ಹೇಳಿ ಹೋದ್ರಾತು, ನೀ ಏನು ಲಘುನ ಮತ್ತು ಬುತ್ತಿ ಕಟ್ಟಕ್ಕೆ ಮಾಡೋಕೆ ಚಲೋ ಮಾಡ್ಕೊಂಡಿರ್ತಿ ಅಡುಗೆದು ಅಂತಂದು. ಹೌದೇನು? ನಾನು ಮತ್ತೆ ಈಗ ಅಡುಗೆಗೆ ಅನ್ಕೊಂತಿದ್ದೆ ನೋಡು. ಕಮಲಾನು ಬರಾಕತ್ತಾಳಂತ, ಚಲೋ ಆಯ್ತು ಬಿಡು. ಭಾಳ ದಿವಸ ಆಗಿತ್ತು ಆಕಿನ ಬಂದದ್ದೇ ಇಲ್ಲ. ಹುಡ್ರನ್ನ ಕರ್ಕೊಂಡು ಬರಾಕತ್ತಾಳಂತ, ಏನಂತೆ? ಏನೋ ಗೊತ್ತಿಲ್ಲ. ಕಮಲಾ ಫೋನ್ ಮಾಡಿದ್ಲು ಮಾವನ ಫೋನಿಂದ. ಇಲ್ಲಣ್ಣ ಬರಾಕತ್ತೇವಿ ಅವ್ವ ನಾನು, ಅತ್ತಿಗೆ ಮಗ ಹೇಳು ಅಡುಗೆ ಏನು ಮಾಡೋಕೆ ಹೋಗಬೇಡ ಅಂತಂದು ಇಲ್ಲೇಯಿಂದ ತೊಗೊಂಬರಾಕತ್ತೇವಿ ರೊಟ್ಟಿ ಬುತ್ತಿ ಅದನ್ನು ಮಾಡಿಕೊಂಡು. ಮತ್ತು ಅತ್ತಿಗೆಮ್ಮ ದೌಡ ಅಡುಗೆಗೆ ಇಟ್ಬಿಡ್ತೈತಿ ಅಂತ ಅಂದ್ಲ. ಇಲ್ಲ ಹೋಗ್ಕಂತ ತೊಗೊಳವ, ಈಗ ಹೋಗಿ ಹೇಳ್ಬಿಡ್ತಾನೆ ಅಂತಂದು ಬಂದು ನೋಡಿ ನಾನು. ಮತ್ತು ಈಗ ಹೊಲಕ್ಕೆ ಹೋಗೋದೈತಿ, ನೋಡ್ತೇನೆ. ಬಸ್ ಸ್ಟ್ಯಾಂಡ್ ಅಂತೇಳಿ ಹೊಕ್ಕಾನಿ. ಮತ್ತು ಬಂದಿದ್ರು ಅಂದ್ರೆ ಒಂದಿಟ್ಟು ಕೈಯಾಗ ಚೀಲ ಪಾಲ ಇದ್ವು ಅಂದ್ರೆ ತಂದು ಮನೆಯಾಗಿಟ್ಟು ಹೊಕ್ಕಾನಿ. ಮತ್ತು ಲೇಟ್ ಆತಂದ್ರೆ ಹಂಗೆ ಹೊಕ್ಕಾನಿ. ಏನು ದೂರ ಆಗಂಗಿಲ್ಲ, ಬರ್ತಾರ. ಹೌದೇನು? ಚಲೋ ಆಯ್ತು ಬಿಡ್ರಿ. ಕಮಲಾನು ಭಾಳ ದಿವಸ ಆಗಿತ್ತು. ಚಲೋ ಆಯ್ತು ಬಿಡು. ರೊಟ್ಟಿ ಬುತ್ತಿ ಅದಕ್ಕೆ ಮಾಡ್ಕೊಂಬರ್ಬೇಕಿತ್ತು, ಹಂಗೆ ಬಂದಿದ್ರೆ ಮುಗಿದೋಗ್ತಿತ್ತು. ಬರ್ತಾರಂತ ನೋಡಿ. ಇನ್ನೊಂದು ಅರ್ಧ ಗಂಟೆ ಒಳಗೆ ಬರ್ತೇವಿ ಅಣ್ಣ, ಬಸ್ನಾಗ ಅದಾವಿ ಅಂತ ಅಂದ್ಲು. ಹೌದೇನು? ಚಲೋ ಆಯ್ತು ಬಿಡ್ರಿ. ನೀವು ಮತ್ತೆ ಈಗ ಹೊಲಕ್ಕೆ ಹೋಗ್ತೀರ, ಮನೆಗೆ ಇರ್ತೀರ? ಮತ್ತು ಕರ್ಕೊಂಬಂದೇ ಹೋಗ್ತೀರಿ? ಇಲ್ಲಪ್ಪ, ಇನ್ನು ಅರ್ಧ ಗಂಟೆ ಅಂದ್ರೆ ಲೇಟ್ ಆಕತಿ. ನಾನು ಮತ್ತು ಹೊಲದಾಗೆಲ್ಲ ಅಲ್ಲೇದಲ್ಲೇ ಬಿಟ್ಟು ಬಂದದ್ದು ಹೇಳೋಗೋಣ ಅಂತಂದು. ಇಲ್ಲ ನಾವು ಹೊಲಕ್ಕೆ ಹೋಗ್ತೇನೆ ತಗೋ, ಬರ್ತಾನಂತ ಬೇಕಂದ್ರೆ ಆಮೇಲೆ. ನಿಂದಿರ್ರಿ, ಚಹಾ ಕುಡ್ದೋಗಂತ್ರಿ ಅಂತ. ಚಹಾ ಸೋಸಕತ್ತಿ ನೀವು ಬೇಕಾಗಿದ್ನಿ ಅಂತ 2 ಕಪ್ ಆತದು, ಕುಡ್ದ್ಬರ್ರಿ. ಮಧ್ಯಾಹ್ನದ ದಿನಕ್ಕೆ ಒಂದು 4-5 ಸರಿ ಚಹಾ ಕುಡಿ. ನೀನು ಕುಡಿಬಾರ್ದು ಜ್ಯೋತಿ ಅಷ್ಟು. ಏನು ಮಾಡೋದ್ರಿ, ಹಾಲು ಇರ್ತಾವು ಮನ್ಯಾಗ. ನನಗೂ ಒಬ್ಬಾಕೆ ಆಗಿರ್ತಾನಲ್ಲ, ಕೆಲಸ ಎಲ್ಲ ಆದ್ಮೇಲೆ ಸುಮ್ಮನೆ ಖಾಲಿ ಕುಂತಿರ್ತಾನಲ್ಲ, ಒಂದು ಕಪ್ ಚಹಾ ಕುಡಿದ್ರೆ ಒಂದು ಸ್ವಲ್ಪ ಕೆಲಸ ಮಾಡೋಕೆ ಮತ್ತೆ ಹುರುಪ್ ಬರ್ತೈತಿ. ಹಂಗಾಗಿ ಮತ್ತೆ ಚಹಾ ಮಾಡ್ಕೊಳಕತ್ನಿ ನಾನು. ಕೆಲಸ ಎಲ್ಲ ಮೇಲಿನ ಕೆಲಸ ಆಗಿತ್ತು. ನಾನು ಆಕಳ ಹೊಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ನಾನು. ಈಗ ಅಲ್ಲೇ ಮಧ್ಯಾಹ್ನ ಆಗಕ್ಕೆ ಬಂತು, ನೋಡೋಂತಡಿ ನಾಳೆಗಳು ಹೊಡ್ಕೊಂಡು ಹೋದ್ರಾತು. ಹ್ಞೂ ರೀ, ಆಕಳನ ಹೊಲದ ಕಡೆ ಹೊಡ್ಕೊಂಡು ಹೋಗ್ಬೇಕು ನೋಡಿ. ಹೋಗೇ ಇಲ್ಲ, ಎಷ್ಟು ದಿವಸ ಆಯ್ತು. ನನಗೂ ಕೂಡ ಇಲ್ಲ ನೋಡಿ. ಈಗ ಮಾನ್ಸನ ಮನ್ಯಾಗ ಅದಾಳ, ಒಬ್ಬಳೇ ಹೊಡ್ಕೊಂಬರೋಣ ಅಂತ ಅಂದ್ರೆ ನೋಡೋಣ ನಿಂದ್ರಿ. ನಾಳೆಗೆ ನಾನು ಬರೋದಾದ್ರೆ ಮಾನ್ಸನ ಇಲ್ಲ ಅಂದ್ರೆ ಮಾನ್ಸನ ಮನೆಯಲ್ಲೇ ಅಕ್ಕಿದು ಓದೋದು ಒಂದು ಐತಂತೆ, ಮನೆಯಲ್ಲಿ ಇರ್ತಾಳನ. ಅತ್ತಿಯರು ಬಂದರು ಅಂದ್ರೆ ನೋಡೋಣ, ನಾನು ಹೊಡ್ಕೊಂಬಂದ್ಬಿಡ್ತಾನಂತ. ನೋಡು, ಮತ್ತು ಬಾಗ್ಲೆ ಹಾಕ್ಕೊಂಡು ಒಳಗೆ ಇರಕ್ಕೆ ಹೋಗ್ಬೇಡ್ರಿ. ಬರ್ತಾರ ಹೊರಗೆ ಒಂದು ಬಕೆಟ್ನಾಗ ನೀರು ಅದನ್ನ ತುಂಬಿಡು, ಕಾಲು ತಗೊಂಡು ಒಳಗೆ ಬಂದುಬಿಡ್ತಾರೆ. ಆಯ್ತು ತಗೊಳ್ರಿ. ನಾನು ಬರ್ತೀನಿ ತಗೋ ಮತ್ತೆ ಹಂಗಾರ. ಆಯ್ತು ರೀ. ಆಯ್ತು, ಹೊರಗೆ ಹೋಗಿ
ಹೋಗಿ ಬರ್ತಾರೆ ಏನೋ ಇನ್ನೊಂದು ಸ್ವಲ್ಪ ಹೊತ್ತು ನಿಂತು ಹೋಗಿ ಒಂದು ಇದನ್ನು ತಗೊಂಡೋಗಿ ಚೆರಗ್ಯಾಗ ನೀರು ಕೊಡ್ಬೇಕು ಕಾಲಿಗೆ. ಇವರು ಅರ್ಧ ಗಂಟೆ ಒಳಗೆ ಬರ್ತಾರೆ ಅಂದ್ರೆ ಇನ್ನೂ ಬರಲಿಲ್ಲ. ಅಕ್ಕ ಬಸ್ ಏನು ಲೇಟ್ ಆಯ್ತಾ ಏನೋ. ನಾನು ನೀರು ಹಿಡ್ಕೊಂಡು ಹೊರಗೆ ಬಂದು ನಿಂತ್ಕೊಂಡ್ಬಿಟ್ನಿ ಬರ್ತಾರನ ಅಂತಂದು. ಇನ್ನೂ ಬರಲೇ ಇಲ್ಲ. ಯಾಕೆ ಭಾಳ ದಿವಸ ಆಗಿತ್ತು ನಾನು ನೋಡಿ ಕಮಲನ. ಭಾಳ ಎಷ್ಟು ಅಲ್ಲೇ 3-4 ತಿಂಗಳಾಯ್ತು. ಆಕಿನೂ ಎಲ್ಲಿ ನಮಗೆ ಬಂದ ಇಲ್ಲ ಏನೂ ಇಲ್ಲ. ಅತ್ತಿಯರು ಬಿಡವ ಆಕಿ ಗಂಡನ ಮನ್ಯಾಗಾರ ಚಲೋ ಅದಾಳಲ್ಲ ಏನು ಬರಲಿಲ್ಲಕ್ರ ಅಂತಂದು ಇದು ಮಾಡ್ತಿದ್ರೆ. ಹಾಗಾಗಿ ನಾವು ಸುಮ್ಮನಾಗಿದ್ವಿ. ಅಲ್ಲಾದರೂ ಚೆನ್ನಾಗದಾಳ ಅಂತಂದು. ಇನ್ನೇನು ಬರೋ ಹೊತ್ತಾತು. ಬಂದ್ರೆ ಅತ್ತಿಯರು ಕಮಲ. ಆರಾಮದಿರ ಕಮಲ? ಅತ್ತಿಯರು ಈಗ ಬಂದ್ರೇನ್ರಿ? ಹ್ಞೂ ರೀ ವೇಣಿ ಆರಾಮದ ನೋಡ್ರಿ. ನೀವು ಆರಾಮದಿರ ವೇಣಿ? ಹ್ಞೂ ಈಗ ಬಂದಿ ನೋಡು. ಬಸ್ ಏನು ಬಿಡ ಇವ ಅಲ್ಲಿ ಇಲ್ಲಿ ಒಂದೊಂದು ಕಡೆ ನಿಂದ್ರಿಸ್ಕೊಂತ ಬರತ್ಲೆ ಬೆಳಕು ಹರಿತವ ಇವ. ಸಾಕ್ಬೇಕಾಗೋದು ನೋಡು. ಮಾಡಿದ್ದೆಲ್ಲ ಸುಡೋದು ತುಂಬ್ಕೊಂಬಂದಿದ್ವಿ ನೋಡು. ಒಂದಿಟ್ಟು ಹಾಳು ಇಡ್ಬೇಕು ನೋಡುವ ಬುತ್ತಿದ್ದದನ್ನ. ಅತ್ತಿಯರ ಇಟ್ಲ ಕೊಡ್ರಿ ಇಲ್ಲಿ ಬ್ಯಾಗ್ಗಳು. ಕಾಲು ತಗೋರಿ ಕಮಲ. ಇಡ್ರಿ ನೀರು ಕಾಲು ತಗೊಂಬರಿ. ಹ್ಞೂ ರೀ ವೇಣಿ. ಇದು ಮಂಜ ಹೋಗ್ಯಾನೇನ್ರಿ ವೇಣಿ? ಹ್ಞೂ ಕಮಲ ಹೋಗ್ಯಾನ ಮಂಜ. ಯಾಕೆ ಹುಡುಗರನ್ನ ಕರ್ಕೊಂಬಂದಿರಲ್ಲ? ಬೇಕೇ ಬಂದಿದ್ದಿ ಕರ್ಕೊಂಬರೋಕಿಲ್ಲ ಹುಡ್ರನ್ನ? ಇಲ್ರಿ ವೇಣಿ ಸಾಲಿ ಒಂದು ಸುಟ್ಟಿ ಇಲ್ಲಲ್ರಿ, ಬೈತಾರೆ ಅವರು. ಬೇಡ ಹೋಗು ನೀನು 2 ದಿವ್ಸ ನಿಂತು ಬಾ, ಹುಡುಗರನ್ನ ನಾನು ಕಳಿಸ್ತೀನಿ ಅಂತ ಅಂದ್ರಿ ವೇಣಿ. ಹಂಗಾಗಿ ಮತ್ತು ಅವನು ಬಂದಿದ್ಲಲ್ಲ ಮದುವೆಗೆ ಬಂದಾಕೆ ಬಂದದ್ಲಲ್ಲ, ಹಂಗಾಗಿ ಮತ್ತು ಅವು ಬಂದ್ಲ ಅಂತ ಕಳಿಸಿದ್ರಿ. ಎಲ್ಲೆಲ್ಲಿ ಕಳಿಸ್ಬೇಕು ಅವರು? ಅತ್ತಿಯರ ಕಮಲ ಕಾಲು ತಗೊಂಬರ್ರಿ. ಇಲ್ಲೇ ಬಕೆಟ್ ನೀರು ಅದಾವ ನೋಡು ಕಮಲ. ಇನ್ನೊಸ್ ಬೇಕಂದ್ರೆ ಒಳಗೆ ಹೋಗಿ ಬುತ್ತಿ ಅದನ್ನ ಬಿಚ್ಚುತ್ತಾನೆ. ಹ್ಞೂ ರೀ ವೇಣಿ ತಗೊಳ್ಳುವ ಕಮಲ. ನಾನು ಕಾಲು ತಗೊಂಡು ನೀನು ತಗೋ. ಹ್ಞೂ ಬೇವ. ಎಷ್ಟಾಕಂದು ಬುತ್ತಿ ಪಲ್ಯ ರೊಟ್ಟಿ ಪುಡಿ ಚಟ್ನಿ ಮೆಂತ್ಯ ಸೊಪ್ಪು ಎಲ್ಲ ತೊಗೊಂಬಂದಿಯಲ್ಲ. ಯಾವಾಗ ಮಾಡಿದ್ದಿ ಎಲ್ಲ ಅಡುಗೆನ? ಎಷ್ಟೊತ್ತಿಗಿದ್ದಿದ್ದಿ? ವೈನಿ ನಾನು ಎಷ್ಟು ದಿವ್ಸಕ್ಕೆ ಬಂದ ನೋಡ್ರಿ. ಈಗ ಬರ್ಬೇಕು ಅಂದ್ರೆ ಕುಡಿದ್ದ ಇಲ್ಲ ನೋಡ್ರಿ. ಹಂಗೆ ಅವನು ಬಂತಲ್ಲ ಚಲೋ ಆತ್ ನಿಂದ್ರೆ ಕೇಳೋಣ ಅಂತಂದು ಒಂದು ಮಾತು ಕೇಳಿದ್ನಿ ನಿನ್ನೆ ಇವ್ರನ್ನ. ಹೋಗು 2 ದಿವ್ಸ ನಿಂತು ಬಾ ಅಂತ ಅಂದ್ರೆ. ಮತ್ತು ಅತ್ತೆಯರು ಮನೆಯಾಗಿದ್ರು. ಅವರು ಹುಡುಗರನ್ನ ನೋಡ್ಕೊತಾನೆ ಬರವಾ ಅಂತ ಅಂದರು. ಮತ್ತು ಚಲೋ ಆಯ್ತು ಬಿಡು ಅತ್ತೆಯರು ಅದಾರ ಹುಡುಗರು ನೋಡ್ಕೊತಾರ, ಕರ್ಕೊಂಡು ಬರೋಣ ಅವ್ರ ಮಾವ ಕೇಳ್ತಾರ ರಾಜ್ಯ ಅಂತಂದು. ಬೇಡ ಅಂದ್ರಲ್ಲ ಮತ್ತು ಸುಟ್ಟಿ ಕೊಟ್ಟಾಗ ಕರ್ಕೊಂಬಂದ್ರೆ ಆತ್ಬಿಡು ಅಂತಂದು ಬನ್ನಿ. ಅವನು ಇದ್ನಲ್ಲ ನಸಗ್ನಾಗ ಇದ್ದಿದ್ದೆ 4 ಗಂಟೆ ಸುಮಾರು. ಲಗು ಎಲ್ಲ ಅಡಿಗೆ ಹಾಕಿ ನೋಡ್ರಿ ವೇಣಿ. ಓಣ್ಯಾಗ ಇದು ಪಾರ್ವತಿ ಚಿಗವ ಆಮೇಲೆ ಲತಕ್ಕ ಅವ್ರಿಗೆಲ್ಲರಿಗೂ ಕೊಡ್ರಿ ವೇಣಿ. ಬಂದಾಗ ಎಷ್ಟು ಜೀವ ಮಾಡ್ತಾರೆ, ಕರೆಯೋದು ಭಾಳ ಜೀವ ಮಾಡಿ ಮಾತಾಡಿಸ್ತಾರೆ. ಅವ್ರಿಗೂ ಎಲ್ಲರಿಗೂ ತಾಟ್ ಮಾಡಿ ಕೊಡ್ರಿ. ಅದಕ್ಕಾಗಿ ಜಗ್ಗಟಕ್ಕೆ ತೊಗೊಂಬಂದಾನಿ. ಎಲ್ಲರಿಗೂ ತಾಟ್ ಮಾಡಿಕೊಡ್ರಿ. ಚಕ್ಲಿ ಅವನು ತೆಗೆದಿಡ್ರಿ ವೇಣಿ. ಮಂಜ ಜೀವ ತಿಂತಾನ. ಹೌದಾ ಯಾವ ಎಷ್ಟು ಹಾಕೊಂಡು ಮಾಡ್ಕೊಂಬಂದಿದ್ದೆ ನೋಡ್ರಿ. ಸೊಪ್ಪು ನಿಮ್ಮ ಹೊಲ್ದಾಗ ಬೆಳೆದದ್ದೇನದು ಸೊಪ್ಪು? ಹ್ಞೂ ರೀ ವೇಣಿ ಹೊಲ್ದಾಗ ಸೊಪ್ಪದು ಇನ್ನೂ ಐತಿ ನೋಡ್ರಿ ವೇಣಿ. ಸೊಪ್ಪು ಸಾರಿನ ಸೊಪ್ಪು ಎಲ್ಲ ಐತಿ. ತೊಗೊಂಬಂದಿದ್ದೆ ನಾನು. ಮೆಂತ್ಯ ಸೊಪ್ಪು ಏನು ಬೇರೆನೇ ಇಟ್ಕೊಂಬಂದಿದ್ನಿ. ಈಗ ಇದು ಸತಿಕಾಯಿ ಅದಾವ ನೋಡ್ರಿ ವೇಣಿ. ಎಲ್ಲ ಒಂಚೂರು ತಾಟ್ ಮಾಡ್ಕೊಂಡು ತೊಗೊಂಡು ಹೋಗ್ರಿ. ಮಂಜ ಎಲ್ಲಿ ಸಾಲಿಗೆ ಹೋಗ್ಯಾನೇನು? ಕೃಷ್ಣಗ ಹೇಳು ಅಂತಂದು ಹೇಳಿದ್ಲಂತಿಕಿ. ಹ್ಞೂ ರೀ ಅತ್ತೀರ ಅವರ ಬಂದು ಹೇಳುವುದ್ರು. ನಾನು ಅಡುಗೆಗೆ ಏನು ಇಡ್ಬೇಕು ಅಂತಂದು ಏನು ಮಾಡ್ಕೊಳಕತ್ತಿದ್ನಿ. ಆಟತ್ತಿಗೆ ಬಂದರು. ಇಲ್ಲ ಹಿಂಗೆ ಕಮಲ ಹೂವು ಬರಾಕತ್ತಾರ ಊರಿಂದ, ಮತ್ತೇನು ಮಾಡೋಕೆ ಹೋಗ್ಬೇಡ ರೊಟ್ಟಿ ಬುತ್ತಿ ಇದನ್ನ ತೊಗೊಂಬರಾಕತ್ತಾರಂತ, ಬರ್ತಾರೆ ಈಗ ಅಂತ ಅಂದ್ರೆ ಮತ್ತು ಬಿಡು ಅಂತಂದು ಸುಮ್ಮನೆ ಆದ್ನಿ ರೀ ಅತ್ತೀರ. ನಾನು ಮಾನ್ಸ ಬಂದಾಳ್ರಿ ಅತ್ತೀರ ಊರಿಂದ. ನೀವು ಮೊನ್ನೆ ಹೋದ್ರಲ್ರಿ ಅತ್ಲಾಗ ಹೋಗತ್ಲೆ ಇತ್ಲಾಗ ಬಂದ್ಲಕ್ಕಿ. ಹೌದೇನು ಮಾನ್ಸ ಬಂದಾಳೇನು? ಆರಾಮದಾಳ? ಹ್ಞೂ ರೀ ಅತ್ಯಾರ ಆರಾಮದಾಳ. ಓದ್ಕೊಳಕ್ಕೆ ಸುಟ್ಟಿ ಕೊಟ್ಟಾರಂತ್ರಿ ಅತ್ಯಾರ. ಹಾಗಾಗಿ ಮಂಜನ್ನ ನೋಡಂಗಾಗಿತ್ತು. ಅದಕ್ಕೆ ಬನ್ನಿ ಅಂತಂದು ಬಂದ್ಲು. ಚಲೋ ಆತ್ ಬಿಡ್ರಿ ವೈನಿ. ನಾನು ನೋಡಿದ್ದೆ ಇಲ್ಲ ಮಾನ್ಸನ. ಎಷ್ಟು ದಿವಸ ಆಗಿತ್ತು. ಚಲೋ ಆತ್ ಬಿಡ್ರಿ. ಆರಾಮದಾಳ್ರಿ ಮಾನ್ಸ? ಆರಾಮದಾಳ ಕಮಲ. ಮಾನ್ಸನ ಆರಾಮದಾಳ. ಹೋಗುವ ದೌಡ ಮತ್ತು ಬಿಸಿದು ತೊಗೊಂಬಂದದ್ದು. ಹೋಗು ತಾಟ್ ಮಾಡ್ಕೊಂಡು ಕೊಟ್ಟು ಬಾ. ನಿನ್ನ ಗೆಳತಿಯರ ಮನೆಗೆ ಎಲ್ಲರ ಮನೆಗೂ, ಆ ಪಾರ್ವತಿಯರ ಮನೆಗೆ ಲತಾರ ಮನೆಗೆ ಮತ್ತು ಈಕಿ ಪ್ರೇಮಿ ಮನೆಗೆ ಕೊಡ್ತೀವಿ ನೋಡು, ರಾಟಿ ಪ್ರೇಮಿ ಮನೆಗೆ. ಹ್ಞೂ ರೀ ಅತ್ತೀರ ಒಂದು 3 ತಾಟ್ ಕೊಟ್ಟು ಬರ್ತಾನೆ ನಿಂದ್ರಿ. ನೋಡುವ ಸಾಕ 3 ತಾಟ್ ಮಾಡೀನಿ, ಒಂದೊಂದು ಕೊಟ್ಟು ಬಾ. ಹ್ಞೂ ರೀ ಅತ್ತೀರ ಒಂದ್ರ ಮೇಲೆ ಒಂದು ಇಳ್ಕೊಂತ ನಿಂದ್ರಿ ಅತ್ತೀರ. ಅನ್ಕಂತ ನಾನು ಬರಲೇನು ಅಲ್ಲಿ ಬಾಗ್ಲಿ ಅಂತೇಳಿ ಅಲ್ಲಿ ತಂದು ಇಡ್ತಿದ್ದೆ. ಕೊಟ್ಟು ಬರಕ್ಕೆ ಚಲೋ ಆಕತ್ತೆ ನಿನಗೆ. ಇರ್ಲಿ ಬಿಡ್ರಿ ಅತ್ತೀರ ನಾ ಹೋಗಿದ್ದು ಕೊಟ್ಟು ಬರ್ತಾನೆ. ಇಲ್ಲೇ ಮೇಯಾಕತ್ತೈತೆ ನೋಡು ಆಕಳ, ಎಲ್ಲಿಗೆ ಹೋಗಿಲ್ಲ. ಅರಿಬಿ ಒಂದಿಟ್ಟು ಹಂಗೆ ಬಿಸಿಲು ಬಿದ್ದೈತೆ ನಿಂತ್ರ ಆಮೇಲೆ ತಕ್ಕಂದ್ರೆ ಆಯ್ತು.
ಲತಾ ದೇವ್ರಿಗೆ ಹೋಕ್ಕವೆ ಅಂದದ್ಲು ಅದಾಳ ಇಲ್ಲ ಹೋಗಿ ನೋಡ್ತಾನೆ ಅಂದ್ರೆ ಇಲ್ಲೇ ಇತ್ಲದಾಗ ಹೋಗ್ತಾನೆ ಬಾಗ್ಲ ತೆಗ್ದತಿ ಮತ್ತು ವ್ರತ್ ಅದಾಳ ಏನ ನೋಡ್ತಾನೆ. ಲತಾ ಇಲ್ಲದೇನ ಇತ್ಲದಕ್ಕೆ ಹೋಗಿದ್ ನಾನು ಮತ್ತು ಅದೇ ಇಲ್ಲ ಅನ್ಕೊಂತನ ಬಂದೆ. ದೇವ್ರಿಗೆ ಹೋಗಿದ್ರಲ್ಲ ಹೋಗಿ ಬಂದ್ರೇನ? ಹ್ಞೂ ನಾ ಜೊತೆ ಹೋಗಿ ಸಂಜೆ ಮುಂದೆ ಬಂದ್ವಿ ನಿನ್ನೆ. ಯಾಕೆ ರೊಟ್ಟಿ ಬುತ್ತಿ ತೊಗೊಂಬಂದಿಯಲ್ಲ? ಯಾರು ಬಂದಾರ? ಯಾವ ನಮ್ಮ ಈಕಿ ಕಮಲಾ ಬಂದಾಳ, ನಾದ್ನಿ ಭಾಳ ದಿವಸಕ್ಕೆ ಬಂದಾಳಲ್ಲ, ರೊಟ್ಟಿ ಬುತ್ತಿ ಎಲ್ಲ ಮಾಡ್ಕೊಂಬಂದಾಳ. ಮತ್ತು ಎಲ್ಲರಿಗೂ ಕೊಡು ಐನಿ ಅಂತ ಅಂದ್ಲ, ಮತ್ತು ಅದಕ್ಕೆ ತೊಗೊಂಬನ್ನಿ. ಯಾಕೆ ಅಡುಗೆ ಏನು ಮಾಡಿದ್ದಿ? ಏವ ಪಲ್ಯ ಮಾಡಿದ್ದೆ, ಖಾಲಿ ಆತಲೆ ಹುಡ್ರು ದಬ್ಬಿಗೆ ಮತ್ತು ಇವರು ಹೊಲಕ್ಕೆ ಅದಕ್ಕೆ ಕಟ್ಟಿದ್ನೆ ಖಾಲಿ ಆತು. ಅದಕ್ಕೆ ಮತ್ತೆ ಒಂದು ಮುಳ್ಗಾಯಿ ಸುಟ್ಕೊಂಡು ಹಿಂಡಿನ ಮಾಡ್ಕೊಂಡ್ರಾತು. ರೊಟ್ಟಿ ಹಾಕಿದ್ದೆ, ರೊಟ್ಟಿ ಅದಾವ, ಅದಕ್ಕೆ ಮುಳ್ಗಾಯಿ ತೊಗೊಳಕತ್ತಿದ್ನಿ. ನೋಡು ಎರಡ ಇದ್ವವು ನೋಡಾಕತ್ತಿದ್ನಿ ನಾನು. ನೀನು ಬಂದೆಲ್ಲ ಹಂಗಾಗಿ ಬಂದೆ. ಕುಂದ್ರೆ ಜೊತೆ ಒಂದು ಕಪ್ ಚಹಾ ಮಾಡ್ತಾನೆ ಅಂತ ಕುಡಿದು ಹೋಗಂತಂತ. ಇಲ್ಲಿ ತಗೋ, ನಾನು ಇಲ್ಲಿ ಪಾರ್ವತಕ್ಕರ ಮನೆಗೆ ಹೋಗಿ ಈಕಿ ರಾಟಿ ಪ್ರೇಮ ಅವ್ರ ಮನೆಗೆ ಹೋಗ್ಬೇಕು, ಹೊತ್ತಾಕತಿ ಮನೆಯಾಗಿನ ಉಣ್ಣಾಕ್ ನೀಡ್ಬೇಕು. ತಗೋ ಬರ್ತಾನೆ ತಗೋ, ನಾನು ತಾಟಿಂದ ಕೊಡು. ಕೊಡ್ತಾನೆ ತಗೋ ಇಂದಾಗ. ಪಾರ್ವತಕ್ಕ ಪಾರ್ವತಕ್ಕ ಯಾರು? ಜ್ಯೋತಿ ಇರ್ಬೇಕನ. ಬಾರ ಜ್ಯೋತಿ ಒಳಗೆ ಬಾರ ಜ್ಯೋತಿ. ಏನೋ ತೊಗೊಂಬಂದಿಯಲ್ಲ, ಏನು ರೊಟ್ಟಿ ಬುತ್ತಿ ಯಾಕೀಗ? ಇವ ನಮ್ಮ ನಾದ್ನಿ ಬಂದಿದ್ಲ, ಅತ್ತೆಯರು ಊರಿಗೆ ಹೋಗಿದ್ರಲ್ಲ ಮದುವೆಗೆ, ಹಂಗೆ ಕಮಲಾನು ಬಂದಾಳ ಜೊತೆಗೆ. ಹಂಗೆ ಏನು ಬರೋದು ಅಂತಂದು ರೊಟ್ಟಿ ಬುತ್ತಿ ಅದನ್ನ ಮಾಡ್ಕೊಂಬಂದಿದ್ಲ. ಅದಕ್ಕೆ ಒಂದು 4 ಮಂದಿಗೆ ಹಂಚಿ ಬಾ ಅಡುಗೆ ಮಾತ್ರ ಅಂದ್ಲ. ಹಂಗಾಗಿ ತೊಗೊಂಬಂದಿವ. ಆಗಿತ್ತೇನು ವಾರ ಎಲ್ಲ? ಹ್ಞೂ ವಾರ ಎಲ್ಲ ಆಗಿತ್ತು ನೋಡು. ಹೊಲಕ್ಕೆ ಹೋಗೋದಿತ್ತು ನಂದು, ಅಡುಗೆ ಎಲ್ಲ ಮಾಡಿದ್ನಿ ನಾನು. ಬಾ ಚಹಾ ಕುಡ್ದೋಗಂತಂತ. ಇಲ್ವಾ? ಅಯ್ಯೋ ಪಾಪ ಬಂದಾರ, ಹಂಗೆ ಕುಂದ್ರಿಸಿ ಬಂದಾರ ನೋಡು. ಚಾನು ಸಹಿತ ಮಾಡಲಿಲ್ಲ ನಾನು. ಅತ್ತೆಯರು ಬಿಸಿ ಇತ್ವಾ ಹೋಗಿ ಬಂದಿಟ್ಟು ಕೊಟ್ಟು ಬಂದ್ಬಿಡು, ಮುಗೋದಕ್ಕತ್ತಾಗ ಇಂದಾಗ ಉಣ್ಣಾಕ ಬರ್ತದೆ ನಾವು ಅಂತ ಅಂದ್ರೆ ಅದಕ್ಕೆ ಬಂದು ನೋಡು. ಅಡುಗೆ ಕೆಲಸ ಎಲ್ಲ ಆಗೈತೆ ಬಿಡವ ಲಘುನ. ಹೊಲಕ್ಕೆ ಹೋಗೋದಿತ್ತು, ಇವರು ಹೋಗಿದ್ರಲ್ಲೇ ಹೊಲಕ್ಕೆ, ಮತ್ತು ನಾನು ಬುತ್ತಿಯನ್ನು ತೊಗೊಂಡು ಹೋಗೋದಿತ್ತು. ದೌಡ ಮಾಡ್ಕೊಂಡಿದ್ನಿ, ಪೂಜೆ ಮಾಡಕತ್ತಿದ್ನಿ ನೋಡು. ಬಾ ಇರ್ಲಿ ತಗೋ, ಇನ್ನೊಂದು ಸರಿ ಬರ್ತಾನಂತ, ಹೋಗ್ಬೇಕು ನಾನು. ನಿಮ್ಮ ಅತ್ತೆನೂ ಬಂದಾಳ? ಅಕ್ಕ ಅತ್ತೆಯರು ಬಂದಾರ. ಸರಿ ತಗೊಳವ, ಆಯ್ತು ಇಂದ ಕೊಡ್ತಾನೆ ತಗೋ ಪ್ಲೇಟ. ಅಕ್ಕ ಆಯ್ತು ತಗೋ, ಇಂದ ಕೊಡುವಂತೆ ಅಂತ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಕತೆ ಇದಿಗೆ ಮುಗಿಸಾಕತ್ತೇನೆ ರೀ. ಹೆಂಗೆ ಅನ್ನಿಸ್ತು ಇವತ್ತಿನ ಕತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ. ಇನ್ನು ಹೆಚ್ಚು ಕತೆಗಳಿಗಾಗಿ ಯಾವ ಥರದ್ದು ಕತೆಗಳು ಬೇಕಂದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿರಿ ಅಂತಂದು ಕೇಳ್ಕೊಳಕತ್ತೀನಿ ರೀ. ಇವತ್ತಿನ ಕತೆ ಹೆಂಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ. ಧನ್ಯವಾದಗಳು ಸ್ನೇಹಿತರೆ.